ದೀಪ ರೆಡಿ ಮಾಡ್ತೈತೆ ಕಚ್ಚಕ್ಕೆ. ಆಯ್ತು ರಮಣಿ. ನೋಡಿ ಅಜ್ಜಿ ಸಾಂಗ್ ಆಡ್ತಾ ಇದ್ದಾರೆ. ಹಲೋ ಹಾಯ್ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ವ್ಲಾಗ್. ಸೊ ಇದು ಬಂದು ಮಂಡೇ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಬಂದು ಮೊದಲನೇ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಮನೆ ದೇವರು ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ ದೊಡ್ಡಮ್ಮ ತಾಯಿಗೆ ಮಡ್ಲು ತುಂಬ ಪೂಜೆ, ಹಾಗೆ ಸಿದ್ದಪ್ಪಾಜಿಗೆ ವಿಶೇಷ ಪೂಜೆ ಎಲ್ಲನೂ ಇಟ್ಕೊಂಡಿದ್ದೀವಿ. ಹಂಗಾಗಿ ಬೇಗನೆ ಕೆಲಸ ಎಲ್ಲ ಮುಗಿಸಿ ನನ್ನ ಲಾಸ್ಟು ವ್ಲಾಗಲ್ಲಿ ತೋರಿಸಿದ್ದೀನಿ. ಮಾರ್ನಿಂಗ್ ರೊಟೀನ್ ಎಲ್ಲ ಹೆಂಗಿತ್ತು, ಯಾವ್ಯಾವ ಟೆಂಪಲ್ಗೆಲ್ಲ ಹೋಗಿದ್ವಿ ಅಂತ ಅಲ್ಲೆಲ್ಲ ಮುಗಿಸ್ಕೊಂಡು ಬಂದು ಫಂಕ್ಷನ್ ಇತ್ತು, ಫಂಕ್ಷನ್ನು ಕೂಡ ಮುಗಿಸ್ಕೊಂಡು ಈಗ ಈವ್ನಿಂಗು ಇಲ್ಲಿ ಇರುವಂಥ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಪೂಜೆ ಮಾಡೋದಕ್ಕೆ. ಸೊ ಇಲ್ಲೂ ಕೂಡ ಬೇಗನೆ ಕೆಲಸ ಎಲ್ಲ ಮುಗಿಸಿ ಇನ್ನೊಂದು ರೌಂಡ್ ಸಂಜೆ ಕಸ ಎಲ್ಲ ಗುಡಿಸಿ ಬಾಕ್ಲಿಗೆ ಇನ್ನೊಂದು ರೌಂಡ್ ನೀರು ಹಾಕಿ ರಂಗೋಲಿ ಎಲ್ಲ ಬಿಟ್ಟು ಮನೆಯಲ್ಲಿ ದೀಪ ಎಲ್ಲ ಹಚ್ಚಿ, ಅದಾದಮೇಲೆ ಹೊಸ್ಲುಗಳಿಗೂ ಕೂಡ ದೀಪ ಎಲ್ಲ ಹಚ್ಚಿ ಹೊಸ್ಲಿಗೆ ತುಳಸಿ ಕಟ್ಟೆಗೆ ಉರಿತಾ ಇದೆಯಾ, ಸಿಕ್ಕಾಪಟ್ಟೆ ಗಾಳಿ ಐತೆ. ಹೊಸ್ಲಿಗೆ ತುಳಸಿ ಕಟ್ಟೆಗೆ ಎಲ್ಲ ದೀಪ ಎಲ್ಲ ಹಚ್ಚಿ ಇವಾಗ 5:30 ಆಗಿದೆ ಟೈಮು, ಹೊರಡ್ತಾ ಇದ್ದೀನಿ. ಇಷ್ಟು ಬೇಗ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಪ್ರಸಾದ ಎಲ್ಲ ರೆಡಿ ಮಾಡ್ಕೋಬೇಕು, ಅಲ್ಲೇ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬಾಳೆಹಣ್ಣು ಅವಲಕ್ಕಿ ಎಲ್ಲ ಹಾಕಿ ರಸಾಯನ ಮಾಡೋಣ ಅಂತ ಹೇಳಿ ಅಲ್ಲೇ ರೆಡಿ ಮಾಡ್ಕೊಳ್ಳೋಣ. ಹಾಗೆ ದೀಪಗಳಿಗೆಲ್ಲ ರೆಡಿ ಮಾಡ್ಕೋಬೇಕು, ದೀಪ ಎಲ್ಲ ಹಚ್ಚಬೇಕು ಸುತ್ತ. ಹಾಗಾಗಿ ದೀಪಗಳಿಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಲೇಟ್ ಆಗೋಗುತ್ತೆ ಅಂತೇಳಿ 5:30ಗೆ ಹೊರಡ್ತಾ ಇದ್ದೀವಿ. ಅವರು ಹಸ್ಬೆಂಡು ಮಕ್ಕಳು ಎಲ್ಲರೂ ಹೋಗಿದ್ದಾರೆ. ಈಗ ನಾನು ಒಬ್ಬಳೇ ಬ್ಯಾಲೆನ್ಸ್ ಇರೋದು. ಅವ್ರ ಕೈಲಿ ಸ್ವಲ್ಪ ಬ್ಯಾಗ್ ಕೊಟ್ಟು ಕಳಿಸಿದ್ದೀನಿ. ಆ್ಯಂಡ್ ಇನ್ನೊಂದು ಬ್ಯಾಗ್ ಇದೆ, ಇವಾಗ ಇದನ್ನು ತೊಗೊಂಡು ನಾನು ಹೋಗ್ತಾ ಇದ್ದೀನಿ. ಅಲ್ಲಿ ಪೂಜೆ ಪುನಸ್ಕಾರಗಳೆಲ್ಲ ಹೆಂಗಿರುತ್ತೆ, ಯಾರ್ಯಾರೆಲ್ಲ ಬರ್ತಾರೆ, ಯಾವ ರೀತಿಯಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ, ಅದನ್ನು ನಾನು ನಿಮ್ಮ ಜೊತೆ ಸಂಪೂರ್ಣವಾಗಿ ಶೇರ್ ಮಾಡ್ತೀನಿ. ಎಲ್ಲೂ ಕೂಡ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ನೋಡಿ. ಆ್ಯಂಡ್ ಲೇಟ್ ಆಗಿದೆ, ಬನ್ನಿ ಇವಾಗ ಬೇಗ ದೇವಸ್ಥಾನದ ಹತ್ರ ಹೋಗೋಣ. ನಾನು ದೇವಸ್ಥಾನದ ಹತ್ರ ಸಿಗ್ತೀನಿ. ನೋಡಿ ಗಾಯ್ಸ್, ಅಲ್ಲಿ ಊಟ ಮಾಡಾಯ್ತು. ಇಲ್ಲಿ ಬಂದರೆ ರಸಾನ್ಯ ಮಾಡ್ತಾ ಇದ್ದಾರೆ. ರಸಾನ್ಯ ಎಲ್ಲ ಮಾಡಿ ರಸಾನ್ಯ ಬಾಳೆಹಣ್ಣು ಬಿಡಿಸ್ತಾ ಇದ್ದಾರೆ. ರಸಾನ್ಯಕ್ಕೆ ಬನ್ನಿ ತೋರಿಸ್ತೀನಿ ಬಂದೆ. ನೋಡಿ ಅಜ್ಜಿ ಸಾಂಗ್ ಆಡ್ತಾ ಇದ್ದಾರೆ. ಅದು ನಮ್ಮ ಮನೆ ದೇವರು. ಫ್ರೆಂಡ್ಸ್, ನಮ್ಮಮ್ಮ 6th ನೋಡಿ ಫ್ರೆಂಡ್ಸ್, ನಮ್ಮ ಅತ್ತೆ ಕೈ ತುರಿತೈತೆ, ನಮ್ಮಮ್ಮ ಬೆಲೆ ಜಸ್ತೈತೆ, ನಮ್ಮ ಅಜ್ಜಿ ದೀಪ ರೆಡಿ ಮಾಡ್ತೈತೆ ಕಚ್ಚಕ್ಕೆ. ಆಯ್ತು ರಮಣಿ. ನಮ್ಮಮ್ಮ ಅದೇನೋ ರೆಡಿ ಮಾಡ್ಕೊತೈತೆ. ಇಲ್ಲಿ ಅಕ್ಕಿ ಎಲ್ಲ ಹಾಕಿ, ಇಲ್ಲಿ ನಮ್ಮ ಶಿಲ್ಪಮ್ಮ ಬತ್ತು, ನಮ್ಮ ಶಿಲ್ಪಮ್ಮ ಅವ್ರು ಬಂದವ್ರೆ, ನಮ್ಮ ತಾತ ಬಂದೈತೆ, ನಮ್ಮ ಅಜ್ಜಿನೂ ಬಂದೈತೆ. ದೀಪ ರೆಡಿ ಮಾಡ್ತೈತೆ ನಮ್ಮ ಅಜ್ಜಿ. ಇನ್ನು ಏನೇನು ಮಾಡ್ತಾರೆ ತೋರಿಸ್ತೀನಿ ಬನ್ನಿ. ರೆಡಿ ಮಾಡ್ತಾ ಇದ್ದಾರೆ.
ಮಿಕ್ಸು ಸಾಕ ಇಷ್ಟು ಮಿಕ್ಸು. ಗಾಡಿ ಕಡಿಮೆ ಗಾಡಿ ಸೋನಿ ಹೋಗ್ತದೆ. ಸೋನಿ ಬರ್ತಿದ್ದೆ. ಕಾಸು ಕೊಡಿ ಬಾ. ಮಮ್ಮಿ ಮಮ್ಮಿ ನಮ್ಮ ಇಂಚಾರ್ಜ್ ಹೇಳಿ ಈಗ 1 ಗಂಟೆಯಿಂದ ಸುಸ್ರು ಬತ್ತಿ ಎಸ್ತೋ ನನ್ನ ಮಗ ಅಂತ. ಕೆಟ್ಟೋಗೋದು ನಿಧಾನ ಅಲ್ವಾ? ಆದರೂ ಹೊಸಿ ಹೊತ್ತು ತಗೊಂಡೋಗಪ್ಪ ಹೊತ್ತಕ್ಕೆ. ವಿಡಿಯೋ ಮಾಡು, ಹಿಡ್ಕೊತೀನಿ ನಾನು, ಕಸ್ತೀನಿ ಬಿಡ, ಹಿಡ್ಕೊ ವಿಡಿಯೋ ಮಾಡು ಎಲ್ರದ್ದು. ಅವತ್ತು ಎಷ್ಟೊತ್ತಾಗಿದ್ದು? ಪಾಠ ಕಡೆ ಕೆಳಗಿದೆ ಕಾವಿ ಹೊಡೆದು ಅಲ್ಲೇ ಹೊಸಿಗೆ ಹತ್ರ ಬತ್ತೀಯ 2 ಈಗ ತಗೋ ಸಾಕು. ಒಂದ್ರಾಗ ಎಷ್ಟು ಇಬ್ರು ಹಿಡ್ಕೊಂಡು ಹತ್ಕತ್ತು. ಖುಷಿ ತಗೊಬರ್ಬೇಕಂತೆ ಉದ್ದ ಮಾಡಕ್ಕೆ. ಖುಷಿ ಖುಷಿ ಫೋನ್ ತಗೊಬರ್ಬೇಕಂತೆ ಉದ್ದ ಮಾಡಕ್ಕೆ. ಇರ ಫೋನ್ ತಗೊಬರ್ಬೇಕಂತೆ ಅಮ್ಮಂದು. ಇರಮ್ಮ ಅಮ್ಮ ಓ ಬಾಬಾ ಓ ಬತ್ತೀಗ ಮಾ ತಾತಂದ್ರಲ್ಲಿ ಮಾಡ್ತಾ ಇದ್ದೀನಿ ವಿಡಿಯೋನ. ಇಟ್ಕೊಳ್ಳಿ ತಾಡಿಯಪ್ಪ 2 ನಿಮಿಷ. ಮುಂದೆ ಬಾರ ಫಸ್ಟು, ಮುಂದೆಯಿಂದ ಸೈಡ್ಗೆ ಹೋಗ್ಬೇಕು. ಇರಪ್ಪ ಇರಪ್ಪ. ಇಲ್ಲಿ ಕೆಳಗಡೆ ಬರೋ ಮುಂದೆ ಇಲ್ಲಿ ಕುತ್ಕೊಂತೀನಿ ನಮ್ಮ ಅವ್ರನ್ನ ತರ್ತಾರೆ. ಸಿಗಿರಿ ಆ ಕಡೆಗೆ.
ಇವತ್ತಿನ ದಿನ ಪೂಜೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ದೇವಸ್ಥಾನದಲ್ಲಿ ಅಷ್ಟೇ, ಇನ್ಯಾವುದೋ ಥರದ್ದು ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ. ಪೂಜೆ ಎಲ್ಲ ಆಯಿತು. ಅದಾದಮೇಲೆ ಸಿಕ್ಕಾಪಟ್ಟೆ ಕ್ರೌಡ್ ಆಗೋಯಿತು, ಬರೋರು ಹೋಗೋರು ಪೂಜೆಗೆ ಅಂತ ಹೇಳಿ. ಹಂಗಾಗಿ ಜಾಸ್ತಿ ಏನು ಪೂಜೆ ತನಕ ಜನ ಎಲ್ಲ ಬರೋ ತನಕ ಸ್ವಲ್ಪ ಪರವಾಗಿರಲಿಲ್ಲ. ವೀಡಿಯೋಸ್ ಎಲ್ಲ ನನ್ನ ಮಕ್ಕಳು ಮಾಡಿಕೊಂಡ್ರು. ಅದಾದಮೇಲೆ ಜನ ಫುಲ್ ಕ್ರೌಡ್ ಆದಮೇಲೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅವರು ಕೂಡ ಸ್ಟಾಪ್ ಮಾಡಿದರು. ಇವತ್ತಿನ ದಿನ ಪೂಜೆ ಪೂರ್ತಿ ಇದಾಗಿತ್ತು. ತಾಯಿಗೆ ಮೊದಲು ತುಂಬ ಶಾಸ್ತ್ರ ಆಗಿರ್ಬೋದು, ಸೀರೆ ಉಡ್ಸೋದಾಗಿರ್ಬೋದು, ಹಾಗೆ ಸಿದ್ದಪ್ಪಾಜಿ ದೇವ್ರಿಗೆ ಪೂಜೆ ಕೊಡೋದಾಗಿರ್ಬೋದು, ಎಲ್ಲ ಕೂಡ ತುಂಬ ಅಂದರೆ ತುಂಬಾ ಅಚ್ಚುಕಟ್ಟಾಗಿ ಆಯಿತು ಅಂತ ಹೇಳ್ಬೋದು. ಅಲ್ಲಿ ಇಲ್ಲಿ ಸ್ವಲ್ಪ ಬೇಜಾರಾಯಿತು, ಆದರೂ ಪರವಾಗಿಲ್ಲ. ಅದನ್ನೆಲ್ಲ ಮೀರಿ ದೇವ್ರ ಪೂಜೆ ದರ್ಶನ ಎಲ್ಲ ಚೆನ್ನಾಗಾಯಿತು. ಅದನ್ನೆಲ್ಲ ಮುಗಿಸ್ಕೊಂಡು ಅಕ್ಕ ಮನೆಗೆ ಹೋದ್ಲು, ಮತ್ತು ಅಪ್ಪ ಅಮ್ಮ ನಾವು ಮಕ್ಕಳು ಎಲ್ಲರೂ ವಾಪಸ್ ಮನೆಗೆ ಬಂದ್ವಿ. ಹಸ್ಬೆಂಡು ಕೂಡ ಸ್ವಲ್ಪ ಲೇಟಾಗಿ ಬಂದರು. ಬಂದಾದಮೇಲೆ ಏನಾಯಿತು ಅಂತ ನೀವೇ ನೋಡ್ತಾ ಇದ್ದೀರಾ. ಹಬ್ಬದ ದಿನ ಸಿಕ್ಕಾಪಟ್ಟೆ ಮಳೆ ಇದ್ದಿದ್ದ ಕಾರಣ ಪಟಾಕಿ ಎಲ್ಲ ಹೊಡೆದು ಏನು ಸೆಲೆಬ್ರೇಟ್ ಮಾಡೋಕ್ಕಾಗಿರಲಿಲ್ಲ. ಅದನ್ನು ಇವತ್ತು ನಮ್ಮ ಮನೆ ಹತ್ರ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ನನ್ನ ಮಕ್ಕಳು 3 ದಿನದಿಂದ ಪಟಾಕಿ ಹೊಡಿತಾನೆ ಇದ್ದಾರೆ. ಅಷ್ಟೊಂದು ತರಿಸ್ಕೊಂಡು 2-3 ಚೀಲ ಪಟಾಕಿ ತರಿಸ್ಕೊಂಡಿದ್ದಾರೆ. ಡೈಲಿ ಹೊಡಿತಾನೆ ಇದ್ದಾರೆ. ಇವತ್ತು ಫೈನಲ್ಲು ಹಬ್ಬದ ರೀತಿಯಲ್ಲೇ ಸೋಮವಾರ, ಕಾರ್ತಿಕ್ ಸೋಮವಾರ ಪೂಜೆಗಳೆಲ್ಲ ಆಗಿದೆ ಅಲ್ವಪ್ಪ, ಬಾರಪ್ಪ ಎಲ್ಲರೂ ಸೇರಿಕೊಂಡು ಪಟಾಕಿ ಎಲ್ಲ ಹೊಡೆದು ಮುಗಿಸ್ಬಿಡೋಣ. ಹಾಗೆ ನೀವೊಂದು ಸ್ವಲ್ಪ ಹೂವಿನ ಕುಂದ, ಕೃಷ್ಣನ ಚಕ್ರ ಇದನ್ನೆಲ್ಲ ಹಚ್ಚುರಂತೆ ಅಂತ ಅಂದ್ಬಿಟ್ಟು ಅವ್ರ ಅಪ್ಪಂಗಂತೂ ಆಗ್ತಾನೆ ಇರಲಿಲ್ಲ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ರು. ಬೆಳಗ್ಗೆಯಿಂದ ನನ್ನ ಲಾಸ್ಟ್ ಬ್ಲಾಗಲ್ಲೂ ನೋಡಿರ್ಬೋದು, ಬೆಳಗ್ಗೆಯಿಂದ ಒಂದೇ ಸಮ ಓಡಾಡೋದು, ಕೆಲಸ ಕಾರ್ಯ ಅಂತ ಹೇಳಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ರು. ಆ್ಯಂಡ್ ಟಯರ್ಡ್ ಕೂಡ ಆಗಿದ್ರು. ಆಗ್ತಾಯಿಲ್ಲ ನನಗೆ, ಬೇಡ ಕಣಂತ ಹೋಗ್ರಪ್ಪ ನೀವು ಹೊಡ್ಕೊಳ್ಳಿ ಅಂತಂದ್ರು. ಕೇಳಲಿಲ್ಲ. ಹಬ್ಬದ ದಿನವೂ ಸೆಲೆಬ್ರೇಟ್ ಮಾಡಿಲ್ಲ, ಇವತ್ತು ಹಿಂಗೆ ಆಡ್ತೀಯಲ್ಲಪ್ಪ ಅಂತ ಹಿಂಸೆ ಮಾಡಿ ಕರ್ಕೊಂಡು ಬಂದರು. ಸರಿ ಅಂತ ಹೇಳಿ ಬಂದು 1-2 ಹೂವಿನ ಕುಂದ ಹಾಗೆ ಕೃಷ್ಣನ ಚಕ್ರ ನಾವು ಹಚ್ಚಿದ್ವಿ. ಇನ್ನು ಮಿಕ್ಕಿದ ಪಟಾಕಿಗಳೆಲ್ಲನೂ ಮಕ್ಕಳು ಹೊಡೆದ್ರು. ಅಪ್ಪ ಅಮ್ಮ ನಾವು ಬರೋಲ್ಲಪ್ಪ, ಸಿಕ್ಕಾಪಟ್ಟೆ ಹೊರಗಡೆ ಚಳಿ ಐತೈತೆ ಆ್ಯಂಡ್ ಪಟಾಕಿದು ಸ್ಮೆಲ್ ಕುಡಿಯೋಕೈತೆಲ್ಲ, ನಂಗೆ ತಲೆನೋವು ಬತ್ತೈತೆ ಅಂದ್ಬಿಟ್ಟು ಅಪ್ಪ ಒಳಗಡೆನೇ ಉಳ್ಕೊಂಡ್ರು. ನಾವು ಬಂದು ಹೊರಗಡೆ ಪಟಾಕಿ ಎಲ್ಲ ಹೊಡೆದು ಅದಾದಮೇಲೆ ಆಕಾಶ ಬುಟ್ಟಿನೂ ಕೂಡ ತಗೊಬಂದಿದ್ರು. ಅದನ್ನು ಕೂಡ ಹಚ್ಚೋಣ ಅಂತ ಹೇಳಿ ತಾರಸಿ ಮೇಲೆ ಹೋಗಿ ಅದನ್ನು ಹಚ್ಚಬೇಕು ಇವಾಗ. ಸೊ ಫೈನಲಿ ಇದಾಗಿತ್ತು ಇವತ್ತಿನ ನಮ್ಮ ಮನೆ ಒಂದು ಮನೆ ದೇವ್ರಿಗೆ ಪೂಜೆ ಕೊಟ್ಟಿದ್ದಂತಹ ಕಾರ್ಯಕ್ರಮದ ವ್ಲಾಗ್. ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನನ್ನ ವೀಡಿಯೋಸ್ಗಳೆಲ್ಲ ಹೆಂಗೆ ಬರ್ತಿದೆ ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ. ಆ್ಯಂಡ್ ಮತ್ತೆ ನಾನು ಇನ್ನು ಒಂದೊಳ್ಳೆ ವಿಡಿಯೋದೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಹೇಳ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್ ಆ್ಯಂಡ್ ಲವ್ ಯು ಆಲ್.